ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಥರದ ಸ್ಕ್ಯಾನಿಂಗ್ಸ್ ಮಾಡಿಸ್ಬೇಕು ಅನ್ನೋ ಡೌಟ್ಸ್ ಇರುತ್ತೆ. ಸೊ ಮಿನಿಮಮ್ 4 to 5 ಅಂದರೆ 4ರಿಂದ 5 ಸ್ಕ್ಯಾನಿಂಗ್ನ ಮಾಡಿಸ್ಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಒಂದು ಬಂದು ವೈಬಿಲಿಟಿ ಸ್ಕ್ಯಾನ್. ಸೊ ಈ ಸ್ಕ್ಯಾನಿಂಗ್ನ ಯಾಕೆ ಮಾಡಿಸ್ತಾರೆ ಅಂತ ಅಂದರೆ ಪ್ರೆಗ್ನೆನ್ಸಿ ಮಗು ಇನ್ನು ಎಷ್ಟು ತಿಂಗಳಲ್ಲಿದೆ ಅನ್ನೋದು ಗೊತ್ತಾಗತ್ತೆ. ಓಕೆ, ಆ್ಯಂಡ್ ಮಗುಗೆ ಹಾರ್ಟ್ ಬೀಟ್ ಬಂದಿದೆಯಾ, ಆ್ಯಂಡ್ ವೈಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಏನಾದರೂ ಡೇಂಜರಸ್ ಪ್ರೆಗ್ನೆನ್ಸಿ ಇದೆಯಾ ಇಲ್ವೋ ಅನ್ನೋದು ಈ ಸ್ಕ್ಯಾನಿಂಗ್ ಮೂಲಕ ಗೊತ್ತಾಗತ್ತೆ. ಸೊ ಈ ಸ್ಕ್ಯಾನಿಂಗ್ನ 1.5 ಇಂದ 2 ತಿಂಗಳಲ್ಲಿ ಮಾಡಿಸ್ತಾರೆ. ಅಂದರೆ ಪ್ರೆಗ್ನೆನ್ಸಿಯ 8ನೇ ವಾರದಲ್ಲಿ ಈ ಸ್ಕ್ಯಾನಿಂಗ್ ಅನ್ನೋದನ್ನು ಮಾಡಿಸ್ತಾರೆ. ಸೊ ನೆಕ್ಸ್ಟ್ ಬಂದು NT-NB ಸ್ಕ್ಯಾನ್. NT-NB ಸ್ಕ್ಯಾನ್ನ 3 ತಿಂಗಳ ಆಸ್ಪಾಸಲ್ಲಿ ಮಾಡಿಸ್ತಾರೆ. ಅಂದರೆ 11 to 14 ವೀಕ್ಸಲ್ಲಿ ಈ ಸ್ಕ್ಯಾನಿಂಗ್ನ ಮಾಡಿಸ್ತಾರೆ. ಸೊ ಇದೊಂದು ಜೆನೆಟಿಕ್ ಟೆಸ್ಟ್ ಮತ್ತು ಗ್ರೋತ್ ಎಷ್ಟಿದೆ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ಮಾಡ್ತಾರೆ. ಓಕೆ, ನಮ್ಮ ಮಗುವಿನ ಮೂಗಿನ ಮೂಳೆ ಬಂದಿದೆಯಾ, ಮಗುವಿನ ಕತ್ತಿನ ಹತ್ರ ನ್ಯೂಟ್ರಿಲೈಸ್ವೆನ್ಸಿ ಥಿಕ್ನೆಸ್ ಮೆಷರ್ ಮಾಡ್ತೀವಿ. ಸೊ ಇದರಿಂದ ಯಾವುದೇ ರೀತಿ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಇದರಲ್ಲಿ NT-NB ಸ್ಕ್ಯಾನಲ್ಲಿ ಬ್ಲಡ್ ಟೆಸ್ಟ್ ಕೂಡ ಕಂಬೈನ್ ಮಾಡ್ತಾರೆ. ಸೊ ಇದು ಒಂದು ಡಬಲ್ ಮಾರ್ಕರ್. NT-NB ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಎರಡೂ ಟೆಸ್ಟ್ ಮಾಡಿ ಅದರ ರಿಸಲ್ಟ್ ನೋಡಿಬಿಟ್ಟು ಪೇಷಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಿಮ್ಮ ಮಗುಗೆ ಯಾವುದೇ ರೀತಿ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದು 5ನೇ ತಿಂಗಳಲ್ಲಿ ಅನೋಮಲಿ ಸ್ಕ್ಯಾನ್ ಅಂತ ಮಾಡಿಸ್ತಾರೆ. ಸೊ ಈ ಸ್ಕ್ಯಾನಿಂಗ್ನ ಮಾಡಿಸೋದ್ರಿಂದ ಮಗುವಿನ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ತಿಳ್ಕೊಬೋದು. ಅಂದರೆ ಮಗುಗೆ ತಲೆ ಸರಿ ಇದೆಯಾ, ಕಾಲು ಸರಿ ಇದೆಯಾ, ಕೈ ಸರಿ ಇದೆಯಾ, ಹಾರ್ಟ್ ಸರಿ ಇದೆಯಾ, ಸ್ಟ್ರಕ್ಚರ್ ಆ ಫುಲ್ ಸ್ಟ್ರಕ್ಚರ್ ಏನಿದೆಯಲ್ಲ ಅದು ಸರಿ ಇದೆಯಾ ಇಲ್ವೋ ಅನ್ನೋದನ್ನು ರೇಡಿಯೋಲಾಜಿಸ್ಟ್ ಡೀಟೇಲ್ಸ್ ಆಗಿ ಅನಾಲಿಸಿಸ್ ಮಾಡಿ ನಮಗೆ ರಿಸಲ್ಟ್ ಕೊಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದು ಗ್ರೋತ್ ಸ್ಕ್ಯಾನ್. ಈ ಗ್ರೋತ್ ಸ್ಕ್ಯಾನ್ನ 7ನೇ ತಿಂಗಳಲ್ಲಿ ಮಾಡಿಸ್ತಾರೆ. ಅಂದರೆ 38ರಿಂದ 39ನೇ ವಾರದಲ್ಲಿ ಈ ಸ್ಕ್ಯಾನಿಂಗ್ನ ಮಾಡಿಸ್ತಾರೆ. ಇದನ್ನು ಯಾಕೆ ಮಾಡಿಸ್ತಾರೆ ಅಂದರೆ ಮಗುವಿನ ಗ್ರೋತ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಮಾಡಿಸ್ತಾರೆ. ಆ್ಯಂಡ್ ಪ್ಲೆಸೆಂಟ ಮಾಸ ಅಂತ ಏನು ಹೇಳ್ತೀವಲ್ಲ ಅದರ ಪೊಸಿಷನ್ ನೋಡೋದಕ್ಕೆ ಚೆಕ್ ಮಾಡ್ತಾರೆ. ಆ್ಯಂಡ್ ಮಗುವಿನ ಸುತ್ತ ಇರೋ ನೀರು ಚೆನ್ನಾಗಿದೆಯಾ, ಮಗುಗೆ ರಕ್ತ ಸಂಚಲನ ಸರಿಯಾಗಿ ಆಗ್ತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಈ ಗ್ರೋತ್ ಸ್ಕ್ಯಾನ್ನ ಮಾಡಿಸ್ತಾರೆ. ಸೊ ಇದೆಲ್ಲರ ಅಸಿಸ್ಟೆಂಟ್ ಮೇಲೆ ಬೇಬಿಯ ಹೆಲ್ತ್ ಹೇಗಿದೆ ಅಂತ ಚೆಕ್ ಮಾಡಿಬಿಟ್ಟು ಪೇಷಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಸೊ ಇದಕ್ಕೋಸ್ಕರ ಇದು 4 to 5 ಸ್ಕ್ಯಾನಿಂಗ್ಸ್ನ ಮಾಡಿಸ್ಲೇಬೇಕಾಗತ್ತೆ ಮಿನಿಮಮ್. ಯಾಕೆಂದರೆ ಬೇಬಿ ಹೆಲ್ತ್ ಹೇಗಿದೆ ಏನು ಅನ್ನೋದನ್ನು ಈ ಸ್ಕ್ಯಾನಿಂಗ್ ಮೂಲಕನೇ ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಏನಾದರೂ ಅಬ್ನಾರ್ಮಲಿಟೀಸ್ ಕಂಡ್ರೆ ಈ ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ, ಅಂದರೆ 7ನೇ ತಿಂಗಳ ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ, ಆಗ ಏನಾದರೂ ಅಬ್ನಾರ್ಮಲಿಟೀಸ್ ಏನಾದರೂ ಕಂಡ್ರೆ, ಅಂದರೆ ಮಗುವಿನ ತೂಕ ಕಡಿಮೆ ಇದೆ, ಮಗುವಿನ ಸುತ್ತ ನೀರು ಕಡಿಮೆ ಇದೆ, ಮಗುಗೆ ರಕ್ತ ಸಂಚಲನ ಸರಿಯಾಗಿ ಆಗ್ತಾ ಇಲ್ಲ, ವೇಟ್ ಕಡಿಮೆ ಇದೆ ಅಂತ ಈ ಥರ ಏನಾದರೂ ಅಬ್ನಾರ್ಮಲಿಟೀಸ್ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರನೇ ಫ್ರೀಕ್ವೆಂಟಾಗಿ ಸ್ಕ್ಯಾನಿಂಗ್ನ ಮಾಡಿಸೋದು. ಓಕೆನಾ. ಸೊ ಇದೆಲ್ಲ ಸ್ಕ್ಯಾನಿಂಗ್ನ ಯಾವ್ಯಾವ ಥರದ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಏನು ಅನ್ನೋದನ್ನು ಗೈನಕಾಲಜಿಸ್ಟ್ ನಿಮಗೆ ಅಡ್ವೈಸ್ ಮಾಡಿಸ್ತಾರೆ. ಓಕೆ, ಥ್ಯಾಂಕ್ ಯು.